ನಾನು ರಾಶ್ ಬಿಹಾರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಮತ್ತು ನನ್ನೊಂದಿಗೆ ಈ ಇಬ್ಬರು ಯುವಕರಿದ್ದಾರೆ. ಇವರು ಈಗ ತಾನೇ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ನಿಮ್ಮ ಹೆಸರೇನು ಸರ್? ಅನಿರ್ಬನ್ ಮಜುಂದಾರ್. ನಿಮ್ಮದು? ರಾಜಶ್ರೀ ಮಜುಂದಾರ್. ನಾನು ನಿಮ್ಮಿಂದ ಪ್ರಾರಂಭಿಸ್ತೇನೆ. ನೀವು ಇಂದು ನಿಮ್ಮ ಮತವನ್ನು ಚಲಾಯಿಸಿದ್ದೀರಿ. ನನಗೆ ಯಾವುದೇ ಪಕ್ಷಗಳ ಹೆಸರುಗಳು ಬೇಡ, ಅದರಲ್ಲಿ ನಮಗೆ ಆಸಕ್ತಿ ಇಲ್ಲ. ಆದರೆ ಈ ಚುನಾವಣೆಯಲ್ಲಿ ನಿಮ್ಮ ಮತದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ವಿಷಯ ಯಾವುದು? ನಾನು ಅಂದ್ರೆ ಯಾವುದೇ ಪಕ್ಷವನ್ನ ಆ ರೀತಿಯಾಗಿ ಬೆಂಬಲಿಸೋದಿಲ್ಲ. ಆದ್ರೆ ಒಂದು ವೋಟು ಹಾಕ್ಲೇಬೇಕು, ನಾನು ಅದನ್ನ ವ್ಯರ್ಥ ಮಾಡಲ್ಕ ಬಯಸೋದಿಲ್ಲ ಅಷ್ಟೇ. ನಾನು ಅದಕ್ಕಾಗಿ ವೋಟ್ ಹಾಕಲ್ ಬಂದಿದ್ದೇನೆ. ಅಂದ್ರೆ ಯಾವುದೇ ಇಶ್ಯೂ ಅಂದ್ರೆ ಆ ರೀತಿಯಾಗಿ ಇಲ್ಲ, ಅದಕ್ಕಾಗಿ ನಾನು ವೋಟ್ ಹಾಕಲ್ ಬಂದಿದ್ದೇನೆ, ಆತರ ಏನಿಲ್ಲ. ನೀವು ಅಂದುಕೊಂಡ ಹಾಗೆ ಕ್ಯಾಂಪೇನ್ ನಲ್ಲಿ ಏನಾದರೂ ಆಗಿದೆಯಾ? ಅದು ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿತಾ? ಬಹುಶಃ ಸೆಕ್ಯೂರಿಟಿ, ಜಾಬ್ಸ್, ಆ ತರಹದ ಏನಾದರೂ? ಆ ತರದ ಯಾವುದೇ ವಿಷಯವಲ್ಲ. ಯಾಕಂದ್ರೆ ಈಗ ಎಲ್ಲಾ ಪಾರ್ಟಿಗಳು ಈಗ ಹೇಳ್ತಾ ಇವೆ ಗವರ್ಮೆಂಟ್ ಜನರ ಬೆಟರ್ಮೆಂಟ್ಗಾಗಿ ಏನಾದ್ರೂ ಮಾಡಲು ಪ್ರಯತ್ನಿಸುತ್ತಿದೆ. ಬಟ್ ಯಾರು ಎಷ್ಟರ ಮಟ್ಟಿಗೆ ಮಾಡಲು ಸಾಧ್ಯವಾಗುತ್ತಿದೆ ಎಂಬುದರ ಬಗ್ಗೆ ನನಗೆ ಆ ರೀತಿಯ ಯಾವುದೇ ಐಡಿಯಾ ಇಲ್ಲ. ಸರಿ, ಏನೇ ಆಗ್ಲಿ, ಯಾರೇ ಬರ್ಲಿ, ನಾನು ಬಯಸುವುದೇನೆಂದ್ರೆ ಅವರು ನಮ್ಮ ಏರಿಯಾದಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನ ಅವರು ಬಗೆಹರಿಸಬೇಕು, ಅದನ್ನೇ ಬಯಸೋದು. ಅಂಡ್ ನಿಮ್ಮ ವಿಷಯವೇನು ಅನಿರ್ಬಾನ್? ಈ ಎಲೆಕ್ಷನ್ ನಲ್ಲಿ ನಿಮ್ಮ ಕೀ ಇಶ್ಯೂ ಏನಾಗಿತ್ತು? ನೋಡಿ, ಸದ್ಯಕ್ಕೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕಮರ್ಷಿಯಲ್ ಸಮಸ್ಯೆ ಇರುವವರು ಕೆಲಸ ಕಾರ್ಯ ಮಾಡಬಹುದೆಂದು ನಾವು ಬಯಸ್ತೇವೆ. ನಿರುದ್ಯೋಗಿಗಳಾಗಿರುವ ಇವರು ಏನಾದರೂ ಮಾಡಲು ಸಾಧ್ಯವಾಗಬಹುದು. ಹಾಗಾಗಿ ಇನಿಷಿಯೇಟಿವ್ ತೆಗೆದುಕೊಳ್ಳೋರು ನಮ್ಮಂತ ಯಂಗ್ ಜನರೇಷನ್ ಚೆನ್ನಾಗಿ ಏನಾದರೂ ಮಾಡಿ ಮುಂದೆ ಹೋಗ್ಬೋದು. ಅದು ನಮ್ಮ ಒಂದೇ ಒಂದು ಕೀ ಇಶ್ಯೂ, ಅದರೊಂದಿಗೆ ನಾವು ಮುಂದೆ ಸಾಗ್ಬೋದು. ಹಾಗಾದರೆ ಕಳೆದ 15 ವರ್ಷಗಳಲ್ಲಿ ನಿಮ್ಮಂತಹ ಯುವಜನರಿಗಾಗಿ ತೆಗೆದುಕೊಳ್ಳಲಾದ ಉಪಕ್ರಮಗಳ ಬಗ್ಗೆ ನೀವೇನು ಯೋಚಿಸುತ್ತೀರಿ? ಅವುಗಳ ಬಗ್ಗೆ ನೀವೇನು ಯೋಚಿಸ್ತೀರಿ? ಅವು ಸಾಕಾಗುವಷ್ಟಿವೆ ಎಂದು ನೀವು ಭಾವಿಸುತ್ತೀರಾ? ಸಾಕಾಗುವಷ್ಟು ಅಂತೂ ಯಾವುದೂ ಇರುವುದಿಲ್ಲ, ಸಾಕು ಅಂತ ಏನೂ ಇಲ್ಲ. ಅದೇ ಎಷ್ಟು ತೃಪ್ತಿ ಬೇಕೋ, ಅಂದ್ರೆ ನಾನು ಇಷ್ಟು ಮಾಡಿದ್ರೆ ನನಗೆ ಇಷ್ಟು ಸಿಗುತ್ತದೆ ಅಂತ. ಹಾಗಾಗಿ ಅವರಿಗೆ ಅದ್ರ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳಿವೆ. ಹಾಗಾಗಿ ಅವ್ರದ್ದು ಬೇರೆ ಬೇರೆ ವಿಷಯಗಳು. ನಿರುದ್ಯೋಗವಂತೂ ಖಂಡಿತವಾಗಿ ಒಂದು ಸಮಸ್ಯೆ. ಹೌದು. ಅದು ನಿರುದ್ಯೋಗ, ಅದು ಖಂಡಿತವಾಗಿ ಒಂದು ಸಮಸ್ಯೆ. ಅಂದ್ರೆ ಈಗ ಒಂದು ಶಾಶ್ವತ ಕೆಲಸ ಸಿಗುವುದು ಅಂದ್ರೆ ಒಂದು ಕುಟುಂಬದಲ್ಲಿ ಇಷ್ಟೊಂದು ಸದಸ್ಯರಿರುವಾಗ ಒಬ್ಬ ವ್ಯಕ್ತಿ ಈಗ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಅದು ಸಾಕಾಗುದಿಲ್ಲ. ಹಸ್ಬೆಂಡ್ ವೈಫ್ ನಾವಿಬ್ರು ವರ್ಕಿಂಗ್. ನಾವು ಆದ್ರೂ ಏನಂತ ಹೇಳಿ ಅಂದ್ರೆ ಇನ್ನಷ್ಟು ಬೆಟರ್ಮೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸ್ಯಾಲರಿ ಸ್ವಲ್ಪ ಬೆಟರ್ ಆದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನೇ ಬಯಸೋದು. ಸ್ವಲ್ಪ ಬೆಟರ್ ಜಾಬ್ ಆಪರ್ಚುನಿಟೀಸ್ ಆದ್ರೆ ಅದೇ ಒಳ್ಳೇದು. ಸೊ ಯು ಥಿಂಕ್ ಜಾಬ್ಸ್ ಆರ್ ಅ ಬಿಗ್ ಇಶ್ಯೂ? ಹೌದು, ಜಾಬ್ ಅಂದ್ರೆ ಫಾರ್ ಬೋತ್ ಆಫ್ ಯು. ಇಫ್ ಯು ಡೋಂಟ್ ಮೈಂಡ್ ಮೈ ಆಸ್ಕಿಂಗ್, ಆರ್ ಯು ಇನ್ ದ ಪ್ರೈವೇಟ್ ಸೆಕ್ಟರ್? ಡು ಯು ವರ್ಕ್ ವಿತ್ ದ ಗವರ್ಮೆಂಟ್? ಬೋತ್ ಆಫ್ ಅಸ್. ಬೋತ್ ಆಫ್ ಯು ಆರ್ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್. ಮತ್ತು ನೀವು ನಿಮ್ಮ ಜೀವನದುದ್ದಕ್ಕೂ ಕಲ್ಕತ್ತಾದಲ್ಲೇ ಕೆಲಸ ಮಾಡಿದ್ದೀರಾ? ಹೌದು, ನಿಮ್ಮ ಜೀವನದುದ್ದಕ್ಕೂ. ಮತ್ತು ಉದ್ಯೋಗಗಳು ಏನೋ ಆಗಬೇಕಿದೆ ಎಂದು ನೀವು ಭಾವಿಸುತ್ತೀರಿ? ದೊಡ್ಡದು. ಹೌದು, ಮಾಡ್ಲೇಬೇಕು. ಅದು ಆದ್ರೆ ಉತ್ತಮವಾಗಿರುತ್ತದೆ. ಎಷ್ಟು ಇನ್ಕ್ರೀಸ್ ಆಗುತ್ತೆಯೋ ಅಷ್ಟು ದೊಡ್ಡದು ನಮ್ಮ ಜಾಬ್ ಸೆಕ್ಯೂರಿಟಿ, ನಮ್ಮ ಆ ಒಂದು ವಿಷಯ ಕೂಡ ಇನ್ನಷ್ಟು ಹೆಚ್ಚಾಗುತ್ತಾ ಇರಬೇಕು. ಕೇವಲ ಕೋಲ್ಕತ್ತಾದ ಮಾತ್ರ ಅಲ್ಲ. ನಿರುದ್ಯೋಗ ಭತ್ಯೆ ಅಥವಾ ಈ ವಿಷಯಗಳನ್ನೆಲ್ಲ ನಾವಂತೂ ಬಯಸೋದಿಲ್ಲ. ಹೌದು, ಸತ್ಯ ಹೇಳ್ಬೇಕಂದ್ರೆ ನಮಗ್ ಬೇಕಾಗಿರೋದೇನಂದ್ರೆ ಒಂದು ಪರ್ಮನೆಂಟ್ ಜಾಬ್ ಆಪರ್ಚುನಿಟೀಸ್ ಇರಬೇಕು. ಅದೇನಂದ್ರೆ ನಾವು ಅಪ್ಲೈ ಮಾಡಿದ ತಕ್ಷಣ, ಇತ್ತೀಚೆಗಿದೆಯಲ್ಲ, ಒಂದು ಜಾಗಕ್ಕೆ ಅಪ್ಲೈ ಮಾಡಕ್ ಹೋದ್ರೆ ಅದಕ್ಕಾಗಿ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಅದಕ್ಕಾಗಿ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಹಣ ಕೊಡಬೇಕು. ಅದಾದ್ಮೇಲೆ ಜಾಬ್ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಯಾವ ಭರವಸೆಯೂ ಇಲ್ಲ. ಮತ್ತು ಅದರ ನಂತರ ನಕಲಿಯೂ ಇದೆ, ಜಾಬ್ಸ್ಗಳಿಗಾಗಿ ನೇಮಕಾತಿ ಇದೆ, ಅಲ್ಲಿ ಅವರು ಹಣವನ್ನ ಡಿಮ್ಯಾಂಡ್ ಮಾಡ್ತಾರೆ. ಆದ್ದರಿಂದ ನಾವು ಸರ್ಕಾರವು ಇವುಗಳನ್ನು ಸ್ವಲ್ಪ ನೋಡಲಿ ಎಂದು ಬಯಸುತ್ತೇವೆ. ಉದಾಹರಣೆಗೆ, ಇದಕ್ಕೂ ಮೊದಲು ನಾನು ಕೂಡ ಕೆಲವು ಕಡೆ ಹಣ ಕೊಟ್ಟಿದ್ದೇನೆ, ಅಲ್ಲಿ ಜಾಬ್ ಕೊಡುತ್ತೇವೆ ಎಂದು ಹೇಳಿದ್ದರು, ಆದರೆ ನಮಗೆ ಸಿಗಲಿಲ್ಲ. ಅದಕ್ಕಾಗಿ ಸರ್ಕಾರ ಈ ವಿಷಯಗಳನ್ನ ನೋಡಲಿ ಎಂಬುದು ನಾನು ಬಯಸುತ್ತೇನೆ. ಚೆನ್ನಾಗಿ ಆಗ್ತಾ ಇದೆ. ನಿರುದ್ಯೋಗದ ವಿಷಯದಲ್ಲಿ ಏನಾಗುತ್ತಿದೆಯೋ ಆ ವಿಷಯವು ಉತ್ತಮವಾಗಲಿ. ಧನ್ಯವಾದಗಳು. ಹಾಗಾಗಿ ಇಲ್ಲಿರುವ ಈ ಯುವ ಮತದಾರರಿಂದ ಆಸಕ್ತಿದಾಯಕ ದೃಷ್ಟಿಕೋನ ಈ ಚುನಾವಣೆಯಲ್ಲಿ ಉದ್ಯೋಗ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮಾತನಾಡುತ್ತಾ